ನಮಸ್ಕಾರ. ನಾಳೆ ಆಗಸ್ಟ್ 10ನೇ ತಾರೀಕು ದೇಶ ತುಂಬ ನಡೀತಕ್ಕಂಥ ಜೈಲ್ ಬರೋ ಚಳವಳಿ ಪ್ರಮುಖವಾದಂತ ಈ ದೇಶದ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ನಡೀತಕ್ಕಂಥ ಚಳವಳಿಯಾಗಿದೆ. ವಿಶೇಷವಾಗಿ ರೈತರು ಇವತ್ತು ಬೆಂಬಲ ಬೆಲೆ ಇಲ್ಲಾರ್ದನೆ, ಒಂದು ಕಡೆ ಮಳೆ ಇಲ್ಲಾರ್ದನೆ ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ನಡೀತಾ ಇದೆ. ಈ ದೃಷ್ಟಿಯಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ವೈಜ್ಞಾನಿಕವಾಗಿ ಕೊಡಬೇಕು. ಜೊತೆಗೆ ಯಾದಗಿರಿ ಜಿಲ್ಲೆಯನ್ನ ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕಂತೇಳಿ ರೈತರ ಪ್ರಮುಖವಾದಂಥ ಅಂಶಗಳು. ಜೊತೆಗೆ ಬರಗಾಲದಿಂದ ಹಳ್ಳಿಗಳನ್ನು ಬಿಟ್ಟು ಹೋಗ್ತಕ್ಕಂಥ ಬಡವರು, ಕೂಲಿಕಾರರು, ಬಡ ರೈತರು ಎಲ್ಲರೂ ಹೋಗ್ತಾ ಇದ್ದಾರೆ. ಅದನ್ನು ಕೂಡಲೇ ತಡೆಗಟ್ಟಿ ರಾಮ್ಜಿ ಯೋಜನೆ ಕೆಲಸವನ್ನ ಸಮರ್ಪಕವಾಗಿ ಭ್ರಷ್ಟಾಚಾರ ತಡೆಗಟ್ಟಿ ಕುಂಟು ನೆಪಗಳಾದೆ ಕೆಲಸ ಕೊಡ್ಬೇಕಂತಕ್ಕಂಥ ಪ್ರಮುಖವಾದಂತ ರೈತ ಕೂಲಿಕಾರ ಸಮಸ್ಯೆಗಳು. ಅದೇ ರೀತಿ ಕಾರ್ಮಿಕರ ಸಮಸ್ಯೆಗಳಾಗಿರ್ತಕ್ಕಂಥ 3 ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ತಡೆಗಟ್ಟಬೇಕು, ಹಿಂತೆಗೆದುಕೊಳ್ಬೇಕು ಮತ್ತು ಕಾರ್ಮಿಕರನ್ನ ಗುತ್ತಿಗೆ ಕಾರ್ಮಿಕರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಹೊರ ಗುತ್ತಿಗೆ ನೌಕರನ್ನ ಕಾಯಂ ಮಾಡಬೇಕಂತೇಳಿ ನಡೀತಕ್ಕಂಥ ಚಳವಳಿಯಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಕಾರ್ಮಿಕರನ್ನ ಜೀತಳಾಗಿ ದುಡಿತಕ್ಕಂಥ ನೀತಿಯನ್ನು ಕೈಬಿಟ್ಟು ಅವರಿಗೆ ಕೇವಲ 8 ತಾಸು ಕೆಲಸ ಮಾತ್ರ ಸಂವಿಧಾನಬದ್ಧವಾಗಿರ್ತಕ್ಕಂಥ ರಕ್ಷಣೆ ಮಾಡಬೇಕಂತೇಳಿ ನಡೀತಕ್ಕಂಥ ಚಳವಳಿಯಾಗಿದೆ. ಈ ಎಲ್ಲ ದೃಷ್ಟಿಯಲ್ಲಿ ಎಲ್ಲ ರೈತರು, ಕೂಲಿಕಾರರು, ಬಡವರು, ಜೊತೆಗೆ ಕಾರ್ಮಿಕ ವರ್ಗದ ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಮತ್ತು ಪಂಚಾಯತ್ ನೌಕರರು, ಅಂಗನವಾಡಿಯವರು, ಬಿಸಿ ಊಟರು ಭಾಗವಹಿಸಬೇಕಂತೇಳಿ ನಾನು ಸಂಯುಕ್ತ ಹೋರಾಟ ಕರ್ನಾಟಕ ಯಾದಗಿರಿ ಜಿಲ್ಲೆಯ ಸಮಿತಿ ಪರವಾಗಿ ಮತ್ತು JCTU ಕಾರ್ಮಿಕ ಸಂಘಟನೆಯ ಪರವಾಗಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ಜಿಲ್ಲೆಯ ಜನ ಭಾಗವಹಿಸಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಚನ್ನಪ್ಪ ಆನೆಗುಂದಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ, ಸಂಯುಕ್ತ ಹೋರಾಟ ಸಮಿತಿಯ ಒಬ್ಬ ಪ್ರಮುಖ ಕಾರ್ಯಕರ್ತನಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.